ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಆರಾಮ? ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಸೆ ಕಾಳು ಹುಳಿ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ತಗರಿಕಾಯಿ ಸುಲಿದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹುಳ ಇರುತ್ತೆ. ಬೇಯಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ. ಒಂದು 3 ಟೊಮೊಟೊ ಕಟ್ ಮಾಡಿ ಹಾಕ್ಕೋಬೇಕು. ಟೊಮೊಟೊ ಬೆಂದಮೇಲೆ ಸ್ವಲ್ಪ ತೆಗಿಬೇಕು. ಒಂದು 50% ಬೆಂದರೆ ಸಾಕು ಟೊಮೊಟೊ. ಸ್ವಲ್ಪ ಕಾಳು ತಗೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ 2 ಆಲೂಗಡ್ಡೆ, 2 ಬದನೆಕಾಯಿ ಬೇಕ್ ಹಾಕಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ರುಬ್ಬಕ್ಕೆ, ಸ್ವಲ್ಪ ಕೊಬ್ಬರಿ, ತುರ್ದಿ ತಗೊಂಡಿದ್ದೀನಿ. ಒಂದು ಅರ್ಧ ಚಿಪ್ಪಷ್ಟು ತಗೊಂಡಿದ್ದೀನಿ. ಟೊಮೊಟೊ ಬೆಂದಿರೋದು, ಸ್ವಲ್ಪ ಕಾಳು ರುಬ್ಬಕ್ಕೆ ಹಾಕೊಂತ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. 1 ಸ್ಪೂನ್ ಸಾಂಬಾರ್ ಪುಡಿ. ನೀಟಾಗಿ ರುಬ್ಕೊಳ್ಳೋಣ. ನೋಡ್ತಾರ ಅದಕ್ಕೆ ರುಬ್ಕೋಬೇಕು. ಬೇಯ್ತಾ ಇದೆ ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿದ್ದೀನಿ. ಬೇಯ್ತಾ ಇದೆ. ಬೇಯ್ತಾ ಇರೋದ್ರಲ್ಲಿ ರುಬ್ಬಿರೋ ಮಸಾಲೆನ ಆಡ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ. ಮುದ್ದೆಗಾದ್ರೆ ಸ್ವಲ್ಪ ಗಟ್ಟಿ ಇರಲಿ. ಮುದ್ದೆಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇದೊಂಥರ ಹಳ್ಳಿ ಸ್ಟೈಲು. ಜಾಸ್ತಿ ಹಳ್ಳಿ ಕಡೆ ಸೇಮ್ ಇದೇ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಬೇಕು. ಸ್ವಲ್ಪ ಅರಿಶಿನ, 1 ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ತಾ ಇದ್ದೀರಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ನಿಮ್ಮ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಇಟ್ಟಿದ್ದೀನಿ, ಕಾಯ್ತಾ ಇದೆ. ಎಣ್ಣೆ ಕಾಯಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಎಣ್ಣೆ ಕಾದ್ಮೇಲೆ ಹಾಕ್ರಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಈರುಳ್ಳಿ. ಚೆನ್ನಾಗಿ ಬೇಯಬೇಕು. ಕಲರ್ ಚೇಂಜ್ ಆಗಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ, ಅರ್ಧಂಬರ್ಧಂ ನೋಡಬೇಡಿ. ಇವಾಗ ಅದ್ರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿದ್ದೀನಿ. ಒಂದು 2 ವಿಸಿಲ್ ಬರಲಿ. 2ರಿಂದ 3 ಬಂದರೂ ಸಾಕು. ನೋಡಿದ್ರ ಫ್ರೆಂಡ್ಸ್, 2 ವಿಸಿಲ್ ಬಂದಿದೆ. ನೋಡಿದ್ರ ಏನು ಕಲರ್ಫುಲ್ ಆಗಿದೆ ಸಾಂಬಾರು. ಹಸೆ ಕಾಳು ಸಿಗೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಮುದ್ದೆಗೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.